ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತು ನಿನ್ನೆ? ಈ ಮುಂದಿನ ಪ್ರಶ್ನೆ ಈಗ ಎಲ್ಲಿ ಬಂತು? ಹಾಂ, ನ ಚಾಧಿಕಾರಿಕಮಪಿ ಆಯಿತು. ನ ದೇವಾನಾಭಿಕಾರಿ, ಯಾವುದು ಕೂಡ ಯಾವ ಪದವಿಗಳನ್ನು ಅಪೇಕ್ಷೆ ಪಡಬಾರದು. ನಾವು ಇಂಥ ದೇವತೆ ಆಗಬೇಕು, ಇಂಥ ಋಷಿ ಆಗಬೇಕು ಅಂತ ಇಷ್ಟಪಡಬಾರದು. ಆದರೆ ದೇವತೆ ಆಗೋದು ಇಷ್ಟಪಡಲಿಕ್ಕೆ ಹೋಗಬಾರ್ದು, ಪೋಸ್ಟೇ ಅಂಥದ್ದು. ಋಷಿಗಳಾದರೆ ನಾನು ಒಬ್ಬ ಋಷಿ ಆಗಬೇಕು ಅಷ್ಟೇ, ನಾನು ಒಬ್ಬ ಡಾಕ್ಟರ್ ಆಗಬೇಕು, ತಪ್ಪಲ್ಲ. ಅದೇ ಆಗಬೇಕು ಅಂದರೆ ತಪ್ಪೇ. ನಾನೊಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು, ನಾನು ಒಬ್ಬ ಒಳ್ಳೆ ಹೆಚ್ಚೆಚ್ಚು ಮಾರ್ಕ್ಸ್ ಬರಬೇಕು, ಅದು ತಪ್ಪಲ್ಲ. ಇನ್ನೊಬ್ಬರು ಗುರಿ ಮಾಡಿಕೊಂಡ ಮಾತ್ಸರ್ಯ ಆಗಿಬಿಡತ್ತೆ, ಮಾತ್ಸರ್ಯ ಇರಬಾರ್ದು. ಆದ್ದರಿಂದ ಮುಗಿತು. ಬಹಿಸ್ತು ಉಭಯಥಾಪಿ ಸ್ಮೃತೆ ಆಚಾರಾಚ್ಯ ದೇವ ಋಷಿ ಗಂಧರ್ವಾದಿ ಪದೇಭ್ಯೋ ಅನ್ಯತ್ರ ಶುಭ ವಿಷಯೇ ಆಕಾಂಕ್ಷಾಯಾಮ್ ಅನಾಕಾಂಕ್ಷಾಯಾಂಚ ನ ಪತನಂ. ಈಗ ದೇವತೆ ಅದೆಲ್ಲ ಕೇಳಲೇ ಇಲ್ಲ. ಯಾವುದೋ ಒಂದು ವಿಷಯದ ಬಗ್ಗೆ ಇಂಥ ಋಷಿ ಆಗಬೇಕು ಅನ್ಕೋಬೋದು, ತಪ್ಪಲ್ಲ. ಅಂದ್ಕೊಳ್ಳೋದು ಹೋದರೂ ತಪ್ಪಲ್ಲ. ಅರ್ಥ ಆಯ್ತಾ? ಈಗ ಇಂಥ ಋಷಿ ಆಗಬೇಕು ಅಂತ ಅಂದ್ಕೊಳ್ಳಿಲ್ಲ, ಒಬ್ಬ ಋಷಿ ಆಗಬೇಕು, ಅದು ಕೂಡ ಯೋಚನೆ ಇಲ್ಲ. ಅನುಗ್ರಹ ಏನು ಕೊಟ್ಟರು ಸಾಕು ಅಂತ. ಇನ್ನೂ ದೊಡ್ಡದು, ಬೇರೆ ಋಷಿಗೆ ಬರೀ ಋಷಿ ಆಗ್ಬೋದು ಅಂತ ಕೇಳಬಹುದು ಅಂತ ಹೇಳಿದರೆ, ಕೇಳಬೇಕು ಅಂತ ವಿಧಿ ಏನೂ ಇಲ್ಲ. ಕೇಳಬಹುದು, ಕೇಳದೇ ಇರಬಹುದು. ಆ ಮೇಲಿನ ಮಾತ್ರ ಕೇಳಲೇಬಾರ್ದು. ಮೇಲಿನ ಕೇಳಿದ್ದಕ್ಕೆ ಏನಾಗುತ್ತೆ ಅವರಿಗೆ? ಅತಿದ್ದ ಜಂಘ ತಪಸ್ ಮಾಡ್ತಿದ್ದೆ, ಯಾತಕ್ಕೆ ಮಾಡಿದ್ದೆ ಅಂತ ಕೇಳಿದರೆ, ನಾವು ಪಾರ್ವತಿ ಪತಿ ಆಗಬೇಕು ಅಂತ ಕೇಳಿದೆ. ರಾಮದೇವ್ರು ಹೊಡೆದ್ರು, ಸರಿ ಮಗು ಬದುಕಿಬಿಟ್ಟು. ಹಾಗೆ ಅದು ಬುದ್ಧಿ ಬರೀ ತಪಸ್ ಮಾಡ್ತಿದ್ರು, ಇದೆಲ್ಲ ಶಬರಿ ತಪಸ್ ಮಾಡ್ತಿದ್ದು, ಉದ್ಧಾರ ಮಾಡಿ ಇದ್ದಲ್ಲೇ ಹೋಗಿಬಿಟ್ಟು. ಗುಹ ಮಾಡ್ತಿದ್ದ, ಉದ್ಧಾರ ಮಾಡಿದರು. ಇವನ ಉದ್ದೇಶ ಕೆಟ್ಟದಿತ್ತು, ಅದು ಪನಿಷ್ ಮಾಡಿದ. ಕೆಟ್ಟ ಉದ್ದೇಶ ಯಾವಾಗಲೂ ಇರಬಾರ್ದು. ದೇವೈಹಿ ಕ್ರಿಯಾ, ಇವತ್ತು ಉದಾಹರಣೆಗೆ ಬಸ್ ಸ್ಲೋ ಹೋಗ್ತೀವಿ, ಇಲ್ಲ ಬಸ್ ಫಾಸ್ಟ್ ಬಂತು, ಹಾರ್ನ್ ಮಾಡಿದ ಜಾಗ ಕೊಟ್ಟ ಹೊರಟೋಯ್ತು, ಅದು ಮುಗಿದೋಯ್ತು. ಇವನೇನು ಮಾಡಬಾರ್ದು? ಈಗ ನಾನು ಕೈ ನೋಡ್ತೀನಿ ಮಾತು ಮುಂದೋದ್ರೆ ಏನಾಗುತ್ತೆ? ಈಗ ಆ್ಯಕ್ಸಿಡೆಂಟ್ ಮಾಡ್ಕೊತಾನೆ. ಅದಕ್ಕೆ ಆ ಶಕ್ತಿ ಅವನಿಗಿಲ್ಲ. ಅದಕ್ಕೆ ಏನು ಮಾಡಬೇಕು? ದಾರಿ ಕೊಟ್ಬಿಡ್ಬೇಕಷ್ಟೆ. ದಾರಿ ಕೊಟ್ಟರೆ ಮುಗಿದು. ಅಥವಾ ಸುಮ್ಮನೆ ದಾರಿ ತೊಗೋಬೇಕು. ಅವನು ಟಚ್ ಮಾಡಬಾರ್ದು. ಹೊಡೆಯೋದು ಟಚ್ ಮಾಡಿದ್ರೆ ಸಾಕು, ಏನಾಗುತ್ತೆ? ಅಪಘಾತ ಆಗೇ ಆಗುತ್ತೆ. ಭಾಳ ಸ್ಪೀಡಾಗಿ ಹೋಗ್ಬೇಕಾದ್ರೆ ಸ್ವಲ್ಪ ಟಚ್ ಸಾಕು, ಭಾರಿ ಜೋರು ರೇಟ್ ಬಿಡೋದು. ನಿಂತಾಗ ಬಡಿದ್ರು ಅಷ್ಟಾಗಲ್ಲ, ಕೈಕಾಲು ಮುರಿಬೋದು, ಪ್ರಾಣ ಹೋಗೋದು ಕಷ್ಟ. ಅಲ್ಲಿ ಆಗಲ್ಲ, ಎಲ್ಲಿದ್ದು ಎಲ್ಲೋ ಹೋಗಿದ್ದು ಬಿಡ್ತಾನೆ. ಅದಕ್ಕೆಂದೂ ಕೂಡ ನಾವು ನಮಗಿಂತ ವೇಗವಾಗಿ ಹೋಗುವವರ ವೇಗವನ್ನು ಸರಿಗಟ್ಟಲಿಕ್ಕೆ ಹೋಗಬಾರ್ದು. ಕೆಲವು ಸತಿ ಹೀಗಾಗತ್ತೆ, ನಾವು ಸ್ಲೋ ಹೋಗ್ತಿರ್ತೀವಿ, ಒಬ್ಬನೇ ಅವರು ಸಾಮಾನ್ಯನೇ ಓವರ್ಟೇಕ್ ಮಾಡಿಬಿಡ್ತಾರೆ. ನಾವೇನು ಮಾಡಬೇಕಾಗ? ಆಗಲಿ ಅವ್ರು ಹೋಗ್ತೇವೆ, ನಮ್ಮ ಬೇರೆ ಕೆಲಸ ನಿಂತಿದ್ದೇವೆ ಅಷ್ಟೇ. ಆಮೇಲೆ ಮುಂದೆ ಹೋಗ್ತಾರೆ, ದಾಟಿ ಹೋಗ್ಬಿಡ್ತಾರೆ. ಆ ಕಾಲಕ್ಕೆ ನಿಲ್ಲಬೇಕು ನಾವು. ಸಿಗ್ನಲ್ ಬಂದ ಮುಂದೆ ನಿಂತಿರ್ತಾರೆ, ಆರ್ಡಿನರಿ ವೆಹಿಕಲ್ಲು, ಇವೊಂದು ಇಂಪೋರ್ಟೆಡ್ ಒಳ್ಳೆ ವೆಹಿಕಲ್ಲು. ಆದರೆ ಅಡ್ಡ ಹೋಗಬಾರ್ದು, ಸುಮ್ಮನೆ ಕಾಯ್ತಿರ್ಬೇಕೀಗ. ಯಾವಾಗ ಜಾಗ ಆವಾಗ ದಾಟ್ಕೊಂಡು ಹೋಗ್ಬೇಕು, ಅದಕ್ಕೆ ಅವಕಾಶಕ್ಕೆ ಕಾಯಬೇಕು. ನಾವೇನು ಮಾಡ್ತೀವಿ, ಆಗಲೇ ನಾವು ಬೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಏಟು ಬಿಡುತ್ತೆ. ಅವರಿಗೂ ಕಷ್ಟ, ನಮಗೂ ಕಷ್ಟ. ಅದಕ್ಕೆ ಟ್ರಾಫಿಕ್ ಹೇಗೋ ಈ ಸೆನ್ಸ್ ಆಗಿರಬೇಕು. ಟ್ರಾಫಿಕ್ ಸೆನ್ಸ್ ಇದ್ದಾಗೆ ಎಲ್ಲ ಅರ್ಜೆಂಟ್ ಹೋಗೋರು ಮುಂದಕ್ಕೆ. ಅದರಲ್ಲಿ ನಮ್ಮ ಯೋಗ್ಯತೆ ನೋಡಿಕೊಂಡು ಬೇರೆ ದೇಶಗಳ ಇದೆಯಾ ಲೇನೇ ಬೇರೆ ಮಾಡಿಬಿಡ್ತಾರೆ. ಆ ಸ್ಪೀಡ್ ತಕ್ಕಂತೆ ಲೇನ್ ಬೇರೆ ಮಾಡಿಬಿಡ್ತಾರೆ. ಇಲ್ಲಿದ್ದಾಗ ಇಷ್ಟು ಸ್ಪೀಡಲ್ಲೇ ಹೋಗಬೇಕು ಅವರು. ಇಲ್ಲವರ ಅಫೆನ್ಸ್ ಅದು, ಫೈನ್ ಆಗ್ತಾರೆ. ಫೈನ್ ಕಡಿಮೆ ಹೋಗೋಂಗಿಲ್ಲ, ಅಲ್ಲಿ ಹೆಚ್ಚು ಹೋಗೋಂಗಿಲ್ಲ. ಹೆಚ್ಚು ಅಲ್ಲಿ ನಮಗೆಲ್ಲ ಒಂದೇ ಮಾಡಿಬಿಡ್ತಾರೆ. ಆದ್ದರಿಂದ ಗೊತ್ತಾಗೋದಿಲ್ಲ. ದೇವರ್ಷಿ ಗಂಧರ್ವಾಣಾಂ ಪದಾಕಾಂಕ್ಷಿ ಪತೆ ಧ್ರುವಂ ಅನ್ಯತ್ರ ಶುಭಮಾಕಾಂಕ್ಷಿ. ಇವು ಮಾತ್ರ ದೇವರ್ಷಿ ಇತ್ಯಾದಿ ಪದಗಳು ಭಾರಿ ಹುಷಾರು. ಋಷಿಗಳಲ್ಲೂ 3-4 ವಿಧ ಇದ್ದಾರೆ. ದೊಡ್ಡ ದೊಡ್ಡ ಋಷಿಗಳು ಗಮನದಲ್ಲಿರಬಾರದು, ಸಣ್ಣ ಪುಟ್ಟ ಋಷಿಗಳು ಮಾಡೋದಕ್ಕೂ ಹೋಗಬಾರದು. ಇದಂತೂ ಭಾರಿ ಡೇಂಜರ್. ದೇವಪದಿ ಅಂತ ಕೆಳಕ್ಕೆ ಹೋಗಬಾರ್ದು. ಯಾತಕ್ಕೆ? ನಾವು ಇಲ್ಲಿದ್ದೇವೆ ಅಂದರೆ ದೇವತೆಗಳಲ್ಲ ಅಂತ ಪ್ರೂವ್ ಆಯ್ತು ಅಲ್ಲಿಗೆ. ಇತಿ ಸ್ಮೃತೇ ನಾನಾತ್ವಮೇವ ಕಾಮಾನ ನಾಕಾಮಃ ಕ್ವಚ ದೃಶ್ಯತೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯಾವಾಗ ಕಾಮನೆಗಳು ಬಗೆಬಗೆಯಾಗಿರುತ್ತೆ ಹೊರತು ಕಾಮನೆ ಇಲ್ಲದ ವ್ಯಕ್ತಿ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಇದ್ರೂ ಜಡ ಪದಾರ್ಥ ಆಗ್ತಾನೆ ಹೊರತು ಬೇರೆ ಇಲ್ಲ. ಒಳ್ಳೆಯ ಅಪೇಕ್ಷೆ ಪಡೆ, ಏನೂ ತಪ್ಪಲ್ಲ. ಅದು ಕೆಟ್ಟ ಅಪೇಕ್ಷೆ ಇರಬಾರ್ದು. ಅದು ಕೆಟ್ಟ ಕಾಮನೆ ಅಂತಾರಲ್ಲ ಹಾಗೆ. ಅವನೇನು ಕಳ್ಳಾಗಬೇಕು ಅಂತ ಕೇಳ್ತಾ ಇಲ್ಲ, ಋಷಿ ಆಗಬೇಕು ಅಂತ ಕೇಳ್ತಾನೆ. ಬಟ್ ಅದಕ್ಕೆ ಅರ್ಹತೆ ಇಲ್ಲ ಅವನಿಗೆ. ದೆವ್ವ ಆಗಬೇಕು ಅಂತ ಕೇಳ್ತಾ ಇಲ್ಲ, ದೇವರಾಗಬೇಕು ಅಂತ ಕೇಳ್ತಾನೆ. ಅದು ನಾಟ್ ಅಲೋಡ್. ಆದ್ದರಿಂದ ನಾವು ಯೋಗ್ಯತೆ ಬೇರೆ ಕೇಳೋದಕ್ಕೆ ಹೋಗಬಾರದು. ಹಾಂ, ಬರುತ್ತೆ. ಆದ್ದರಿಂದ ನಾವು ಆದಷ್ಟು ಕೂಡ ಇಂಥ ಆಸೆಗಳು ಬಂದರೆ ಯೋಗ್ಯತೆ ಇದ್ದರೆ ದೇವರು ಕೊಡ್ತಾರೆ. ಕೇಳ್ತಾ ಹೋಗ್ಬೇಕಾದ ಕಾರಣ ಇಲ್ಲ. ನಾನಾತ್ವಮೇವ ಕಾಮಾನಾಂ ನಾಕಾಮಃ ಕ್ವಚ ದೃಶ್ಯತೆ ಅಥೋ ಅವಿರುದ್ಧ ಕಾಮ ಸ್ಯಾತ್ ಅಕಾಮಸ್ತೇನ ಭಣ್ಯತೆ. ಅದಕ್ಕೆ ಯಾವಾಗಲೂ ಕೂಡ ಕಾಮನೆ ಬಿಟ್ಟವರು ನಿಷ್ಕಾಮರು ಅಂತ ಅರ್ಥ ಏನು ಗೊತ್ತಾ? ಎಲ್ಲ ಕಾಮನೆ ಬಿಟ್ಟವರು ಅಂತ ಅರ್ಥ ಅಲ್ಲ. ಕೆಟ್ಟ ಕಾಮನೆ ಬಿಟ್ಟವರು ಅಂತ ಅಷ್ಟೇ ಅರ್ಥನೇ ಹೊರತು ಏನು ತಿಳ್ಕೊಬಾರ್ದು?
ಎಲ್ಲ ಕಾಮನೆ ಬಿಟ್ಟವರು ತಿಳ್ಕೊ ಯತಿಗಳು ಊಟ ಮಾಡ್ತಕ್ಕೋ ಇವರು ಊಟದ ಆಸೆ ಬಿಟ್ಕೊಂಡ್ಬಿಟ್ಟಿದಾರಲ್ಲ. ಆಸೆ ಅಲ್ಲ ಅದು, ಏನದು ನೆಸ್ಸಿಟಿ ಅಷ್ಟೇ. ಇಂಥದ್ದೇ ಆಗಬೇಕು ಅಂದರೆ ಆಸೆ ಶುರುವಾಗ, ಇಂಥದ್ದೇ ಆದರೆ ಮಾತ್ರ ಬರ್ತೇವೆ ತಿಂತೀವಿ ಅಂತ ಅದು ದೋಷ. ವ್ರತದ ಕಾಲಕ್ಕೆ ಅದು ಬೇರೆ, ವ್ರತದ್ದೇ ಆಗಬೇಕು. ವ್ರತಲ್ಲೂ ಕೂಡ ವ್ರತದ್ದಾಯ್ತಾರೆ, ಅದರಲ್ಲೂ ಮತ್ತೆ ಅವರು ಚಾಯ್ಸ್ ಆಗಬಾರ್ದು, ವ್ರತ ಆಗಿದ್ದರೆ ಸಾಕು. ಈ ರೀತಿ ಮಾಡೋದಕ್ಕೆ ಏನಂತಾರೆ, ಅದು ನಿಷ್ಕಾಮನೇ ಅದು. ಬಟ್ ಯಾರು ನೋಡಲಿಲ್ಲ, ಬೇರೆ ಹಾಕಿಬಿಡೋ ಸಾಕ್ಷಿ ಹೋಗಲ್ಲ, ಅದು ದೋಷ. ಅದು ನೋಡಿದರೆ ಮಾತ್ರ ಅಂತೇಳಿ. ಅಂದರೆ ಒಟ್ಟೇನೆಂದರೆ ಮೂರಿದೆ ಈಗ. ಎಲ್ಲ ಕಾಮನೆ ಬಿಡೋದು ಜಡ ಪದಾರ್ಥ ಬೋಧಕರಿಗೆ, ಕೆಟ್ಟ ಕಾಮನೆ ಹೊಂದೋದು ಹೊಸರೋದು, ಒಳ್ಳೆ ಕಾಮನೆ ಹೊಂದೋದು ಅದು ಒಳ್ಳೆಯವರು. ಅದಕ್ಕೆ ನಿಷ್ಕಾಮತ ಅಂದರೆ ನೋ ಕಾಮತ ಅಂತ ಅರ್ಥ ಅಲ್ಲ, ಸತ್ಕಾಮತ ಅಂತ ಅರ್ಥ. ತುಂಬ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಅದು ಬೇಡ ಇದು ಬೇಡ, ಏನು ಬೇಡ ಅಂತ ಇವರೆಲ್ಲ ಲೈಫ್ ಯಾತಕ್ಕೆ, ಇವ್ರು ತವಾಸನೆ ಬೇಡ ಅಂತ ಅವ್ರು ಹೋಗ್ಬಿಡ್ತಾರೆ. ಆಗಲ್ಲ, ಬೇಕಾದ್ದಿರಲಿ, ತಪ್ಪಲ್ಲ. ಅವಾಗ ಏನು ಸತ್ತವರಿಗೆ ಅರ್ಥ ಆಗಲ್ಲ. ಗೊತ್ತಾಯ್ತಾ? ಇಲ್ಲಿ ಮಾಡೋದಿಲ್ಲ, ಇಲ್ಲಿ ಅಲ್ಲಿ ಸೆಕೆಂಡ್ರಿ ಇದೆ, ಅಲ್ಲಿ ಯಾಕೆ ನಿರ್ಗುಣ ಅವ್ರ ಪ್ರಕಾರ ಇದೆ. ಇದೆಲ್ಲ ಏನು ಬೇಡ್ತಾರೆ, ಇದೆಲ್ಲ ಏನಿದು ವ್ಯಾವಹಾರಿಕ ಅತತ್ವಾವೇದಕ. ಇನ್ನು ಹೇಳುವಾಗ ಅತತ್ವಾವೇದಕ ಸುಮ್ಮನೆ ಇದೆ, ಔಟ್ ಆಫ್ ಸಿಲೆಬಸ್ ಹೇಳ್ತಿರೋದು ಅಂತ ಅಷ್ಟೇ. ಔಟ್ ಆಫ್ ಸಿಲೆಬಸ್ ಯಾತಕ್ಕೆ ಕೇಳ್ತೀರಿ, ಉತ್ತರ ಇಲ್ಲ ಅದಕ್ಕೆ. ಅದು ಉತ್ತರ ಕೊಡಬೇಕಲ್ಲ, ಉತ್ತರ ಇಲ್ಲ. ಇವತ್ತು ಯಾವುದೋ ಜೋಕ್ ಹೇಳ್ತಾರೆ ಪಾಠ ಮಾಡ್ತಾ, ಅದು ಔಟ್ ಆಫ್ ಸಿಲೆಬಸ್ ಆ್ಯಕ್ಚುಲಿ, ಬಟ್ ಲಿಂಕ್ ಇರುತ್ತೆ ಅದಕ್ಕೆ. ಇದಕ್ಕೇನು ಲಿಂಕ್ ಇದೆ ಇದಕ್ಕೆ? ಏನಿಲ್ಲ, ಆ ವಿಷಯನೇ ಔಟ್ ಆಫ್ ಸಿಲೆಬಸ್, ಸಿಲೆಬಸ್ಸೇ ಔಟ್. ಅದು ಸಿಲೆಬಸ್ನಲ್ಲಿ ಔಟ್ ಆಫ್ ಸಿಲೆಬಸ್ ಅಲ್ಲ, ಸಿಲೆಬಸ್ ಕಾನ್ಸೆಪ್ಟೇ ಬರೋದಿಲ್ಲ ಅದಕ್ಕೆ. ಅಲ್ಲಿ ಮುಗೀತು. ಈಗ ಕೊನೆಯ ಪ್ರಶ್ನೆ. ಈಗ ಓಂ ಸ್ವಾಮಿನಃ ಫಲಶ್ರುತೆ ರೀತಿ ಆತ್ರೇಯ, ಸ್ವಾಮಿನಃ ಫಲಶ್ರುತೆ ರೀತಿ ಆತ್ರೇಯ. ಈಗ ಒಂದು ಸತ್ಕರ್ಮ, ಒಂದು ಕರ್ಮ ಮಾಡ್ತೀವಿ ನಾವೀಗ, ಯಾವುದೋ ಒಂದು ಕೆಲಸ, ಧರ್ಮ ಏನೋ ಒಂದು ಮಾಡಿದೆ ಅಂತ ತಿಳ್ಕೊಂಬೋಣ. ಈ ಪೂರ್ತಿ ಫಲ ನಮಗೆ ಬರುತ್ತಾ ಅಂತ ಪ್ರಶ್ನೆ. ಈಗ ಬರೋದಿಲ್ಲ. ಯಾಕೆ? ನಾವು ಒಬ್ಬನೇ ಕೆಲಸ ಮಾಡಿಲ್ಲ, ಆದ್ದರಿಂದ ಮಾಡಿದಾಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂದು ಪುಸ್ತಕ ಪಬ್ಲಿಷ್ ಆಗಿದೆ, ಈಗ ಎಷ್ಟೋ ಬೆಲೆ ಇಟ್ಟಿದ್ದಾರೆ ಕೂಡ, ಆ ಪೂರ್ತಿ ದುಡ್ಡು ಯಾರಿಗೂ ಬರೋದಿಲ್ಲ. ಅದರಲ್ಲಿ ಯಾರಿಗೆ ಬರುತ್ತೆ? ಈಗ ರೈಟರ್ ಇದ್ದಾರೆ, ಈ ರೈಟರಿಗೆ ಬರೋದಿಲ್ಲ, ಅದು ಯಾರಿಗೆ ಬರುತ್ತೆ? ಪಬ್ಲಿಷರ್ ತೊಗೊಂಡ್ಬಿಡ್ತಾರೆ. ಇವರಿಗೆ ಟೋಕನ್ ಸಿಕ್ಕೋ ಪಬ್ಲಿಷರ್ ತೊಗೊಂಡ್ಬಿಡ್ತಾರೆ. ಶಾಸ್ತ್ರದ ಪ್ರಕಾರ ಇವರಿಗೆ ಜಾಸ್ತಿ ಬರಬೇಕು, ಆಮೇಲೆ ಅವರಿಗೆ ನೆಕ್ಸ್ಟ್ ಬರಬೇಕು. ಇವು ಏಜೆಂಟ್ ಇಟ್ಕೊಂಡು ಮಾರ್ತಾನೆ, ಅಲ್ಲಿ ಕಮಿಷನ್ ಅಷ್ಟೇ. ಇನ್ನೂ ಕೆಲವರು ಸುಮ್ಮನೆ ಹೇಳಿದಲ್ಲಿ ಡೆಲಿವರಿ ಮಾಡಿ ಬರ್ತಾರೆ, ಅವ್ರಿಗೊಂದು ಚೂರು ಕೊಡ್ತಾರೆ. ಈ ರೀತಿ ವ್ಯವಸ್ಥೆ ಆಗಿದೆಯೋ, ಪ್ರತಿ ಕರ್ಮ ಮಾಡಿದಾಗಲೂ ಕೂಡ ನಮಗೆ ಮಾಡಿದ್ದೆಲ್ಲ ಬರುತ್ತೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಯಾರಿಗೆ ಬರುತ್ತೆ? ಸ್ವಾಮಿನ ಫಲಶ್ರುತಿ. ಯಾರಿಗೆ ಬರುತ್ತೆ? ಸ್ವಾಮಿ ಅಂದ್ರೇನು? ಸ್ವಾಮಿ ಅಂತೇಳಿ ಒಡೆತನ ಜಾಸ್ತಿ ಆಗ್ತಾ ಹೋದದ್ದು ಜಾಸ್ತಿ ಬರುತ್ತೆ. ಫುಲ್ಲು ಬರೋದು ದೇವ್ರಿಗೆ ಬರುತ್ತೆ ಅಂತ ಹೇಳಬಾರ್ದು. ದೇವ್ರಿಗೆ ಬರುತ್ತೆ ಅಂತ ಯಾಕೆ ಹೇಳಬಾರ್ದು? ದೇವರಿಗೆ ಇಲ್ಲ, ಅವರಿಗೆ ಇದಲ್ಲ, ಪ್ರಾಫಿಟ್ ಕೇಳ್ತಾರೆ ಹೊರತು ಸ್ಯಾಲ್ರಿ ಅಂತ ಕೇಳೋದಿಲ್ಲ ದೊಡ್ಡವರಿಗೆ. ದೇವರಿಗೆ ಏನು ಪ್ರಾಫಿಟ್ಟು ಇಲ್ಲ, ಏನು ಬರುತ್ತೆ ನ ಪ್ರಯೋಜನ, ಆ ಸೂತ್ರ ಅರ್ಥ ಆಗುತ್ತೆ. ದೇವರಿಗೆ ಪ್ರಾಫಿಟ್ಟೇ ಬೇಕಿಲ್ಲ, ಯಾಕೆ? ಪರಿಪೂರ್ಣ. ಇನ್ನು ವಾಯುದೇವರಿಗೆ ಬರುತ್ತೆ, ಫುಲ್ ಫಲ ಬರುತ್ತೆ. ವಾಯುದೇವ ಅತಿ ಹೆಚ್ಚು ಫಲ ಬರೋದು ಅವರಿಗೇನೆ, ಯಾರು ಏನೇ ಮಾಡಿರಲಿ ಫುಲ್ ಫಲ ಬರೋದು ಅವರೊಬ್ಬರಿಗೆ, ಫುಲ್ಲು ಬರೋದು. 10% ಹೇಳಿಲ್ಲ, 10% ಹೇಳೇ ಇಲ್ಲರೂ ಕೂಡ ಮತ್ತೆ ಹೇಳ್ತಾರೆ. ಬ್ರಹ್ಮವಿದಾಪ್ನೋತಿ ಪರಂ ಇತ್ಯಾದಿ ಫಲಂ ಸ್ವಾಮಿನಾಂ ದೇವಾನಾಮೇ ಭವತಿ. ಏನೇ ಕೆಲಸ ಮಾಡಿದ್ರು ಮುಖ್ಯ ಅಂತ ತಿರುಪತಿಗೆ ಹೋಗಿ ದರ್ಶನ ಮಾಡಿ ಬಂದು ತಿಳ್ಕೋಣ ಫಸ್ಟಿಗೆ. ಪೂರ್ತಿ ಪುಣ್ಯ ನಮಗೆ ಬಂತ ಬರೋದಿಲ್ಲ ಫಸ್ಟ್, ಯಾಕೆ ದೇಹ ಇದೆ, ಅಲ್ಲಿಗೆ ಹೋಗಬೇಕು, ದೇವತೆಗಳಿಗೆ ಕರ್ಕೊಂಡು ಹೋಗಬೇಕು. ಆಮೇಲೆ ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಅದು ನೋಡೋಕ್ಕೆ ಬರೋದಿಲ್ಲ. ಮುಖ್ಯ ನೋಡೋದು ಯಾರೋ ಅವರು. ಅದಕ್ಕೆ ಕೆಟ್ಟದ್ದು ಯಾಕೆ ನೋಡಬಾರ್ದು ಗೊತ್ತಾ? ಅವ್ರಿಗೆ ಕೆಟ್ಟದ್ದು ತೋರಿಸಿ ಪಾಪ ಬರುತ್ತೆ ನನಗೆ. ಅರ್ಥ ಆಯ್ತಾ? ಈಗ ಅದಕ್ಕೆ ಒಳ್ಳೆಯದನ್ನು ನೋಡ್ಬೇಕು ನಾವು. ಅವಾಗ ಏನು ಮಾಡ್ತಾರೆ ಅವರು? ಖುಷಿ ಕೊಟ್ಟು ಆರೋಗ್ಯ ಎಲ್ಲ ಸರಿ ಮಾಡ್ತಾರೆ. ಮಿಸ್ಯೂಸ್ ಮಾಡಿದಾಗುತ್ತೆ. ಏನು ಮಾಡ್ತಾರಾಗ ಅದನ್ನು ಮಿಸ್ಯೂಸ್ ಮಾಡಿದರೆ ಇರೋದು ಕಣ್ಣು ತೆಗೆದಾಕ್ತಾರೆ. ಸೊ ದೇವ್ರ ದರ್ಶನ ಮುಖ್ಯ ಮಾಡ್ತಿರೋದು ಯಾರಲ್ಲೀಗ? ಸೂರ್ಯ. ಅವರಲ್ಲಿ ಇದು ಮಾಡಿಸಿರೋದು ವಾಯುದೇವರು. ಇನ್ನೂ ಬೇಕಾದ ಸೀರೀಸ್ ಇದೆ, ಇಮ್ಮಿಡಿಯೇಟ್ ತಗೊಂಡು ವಾಯುದೇವರು ಅನುಗ್ರಹ ಮಾಡೋದು ದೇವರು. ಆದ್ದರಿಂದ ಎಲ್ಲ ನಾವೇ ಮಾಡಿದೆ ಅಂದ್ಕೊಳಕ್ಕೆ ಹೋಗಬಾರ್ದು. ನಮ್ಮ ರೋಡ್ ಎಷ್ಟೋ ಅಷ್ಟೇ. ಈ ಪ್ರಾವಿಡೆನ್ಸ್ ಬಿಡಿ, ಪುಸ್ತಕ ಬಿಟ್ಬಿಡಿ, ಪ್ರಾವಿಡೆನ್ಸ್ ಸೇಲ್ ಮಾಡ್ತಾರೆ. ಅವ್ನು ಯಾವುದೋ ರೈತ ಅಲ್ಲ ಅಂತ ಬೆಳೆ, ಯಾವುದೂ ಬೆಳೆದಿಲ್ಲ, ಯಾವುದೋ ತಂದಲ್ಲ, ಕೊಂಡು ತಂದು ಮಾರ್ತಾನೆ. ಅವ್ನು ಎಷ್ಟು ಬರುತ್ತಾಗ? ಅಸಲು ಬೆಲೆ ಎಲ್ಲ ಅದು ಬೇರೆ, ಬೇರೆ ಪಡೆ ಬೇರೆ ಎಲ್ಲ ಸೇರುತ್ತೆ. ಅದನ್ನೆಲ್ಲ ಸೇರಿಸ್ಬಿಟ್ಟು ಹಾಕ್ತಾನೆ ದುಡ್ಡನ್ನ. ಅದರಲ್ಲಿ ಕಮಿಷನ್ ಬರಬೇಕು. ಅದು ಹೆಚ್ಚು ತೊಗೊಳಗಿಲ್ಲ ಅವರು. ಅಫೆನ್ಸ್ ತೊಗೊಂಡ್ರೆ ಅದಕ್ಕೆ ವ್ಯಾಪಾರ ಅಂತ ಕರೀತಾರೆ. ಅದು ಅಲೋಡ್. ಮೋಸ ಮಾಡಿದರೆ ಅದು ಬಂದು ಎರಡು ಮೋಸ. ಒಂದು ವಸ್ತುವೇ ಕಲಬೆರಕೆ ಮಾಡಿಬಿಟ್ಟ, ಇನ್ನೊಂದು ಇರೋದೇ ಸ್ವಲ್ಪ ಜಾಸ್ತಿ ಕೇಳಿದ, ಅವೆಲ್ಲ ಮೋಸ ಆಗಿಬಿಡ. ಸರಿಯಾಗಿ ಕೇಳಿದ್ರೆ ಅದು ವ್ಯವಹಾರ ಬದುಕೋದು ಹೇಗೆ ಪಾಪ. ಅವನು ವ್ಯವಹಾರ ಮಾಡಬೇಕಾದ್ರೆ ಕಮಿಷನ್ ತೊಗೊಳ್ಳೇಬೇಕು, ಅದು ತಪ್ಪಲ್ಲ. ಕಮಿಷನ್ ಒಂದು ಮಿತಿ ಇರುತ್ತೆ. ಅವಾಗ ಕೂಡ 100% ಹಾಗೆಲ್ಲ ತೊಗೋಬಾರ್ದು ಕಮಿಷನ್. ಎಷ್ಟು ತಗೋತಾರೆ ಅವರು?
ಅವಾಗ ಇಷ್ಟಿರುತ್ತೆ 5, 10, 20 ಆಗಲೇ ಜಾಸ್ತಿ ಇದ್ದಾಗಲೆಕ್ಕ. ಹೋಲ್ಸೇಲಲ್ಲಿ ಜಾಸ್ತಿ ಕೊಡ್ತಾರೆ ಅದಕ್ಕೆ ಪ್ರಾಫಿಟ್. ಯಾಕಂದ್ರೆ ಇವನು ಇನ್ನೊಬ್ರಿಗೆ ಕೊಡ್ತಾನೆ ಮತ್ತೆ ಹೋಯ್ತು. ಅದೇ ರೇಟ್ ಇಲ್ಲಿ ಕೊಟ್ಟರೆ ಇವ್ರು ಕೊಡೋಕ್ಕೆ ಬರೋದಿಲ್ಲ. ಅವನೊಂದು 10 ಚೀಲ ತಂದರೆ 4-5 ಚೀಲ ಬೇರೆಯವ್ರಿಗೆ ಕೊಡ್ತಾನೆ, ಅವ್ನು ಇನ್ನೊಬ್ರು ಕೊಡ್ತಾನೆ ಮತ್ತೆ. ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ 50% ಸಿಗುತ್ತೆ ಕೆಲವು ಸಲ ಅವರಿಗೆ ದೊಡ್ಡ ತೊಗೊಂಡಾಗ. ಯಾಕೆ ಬಟ್ ಸ್ವಾಮಿ ಅಂದರೆ ಏನು ಗೊತ್ತಾ ಅರ್ಥ ಇದಕ್ಕೆ? ಇವರ ಮೇಲೆ ಕಂಟ್ರೋಲ್ ಮಾಡೋರು ಅಂತ ಅರ್ಥ. ಸುಪೀರಿಯರ್ಸ್ ಇರ್ತಾರಲ್ಲ ಅವರಿಗೆಲ್ಲ ಶೇರ್ ಹೋಗುತ್ತೆ ಅದರಲ್ಲಿ. ಇವ್ರು ಲಂಚ ಶೇರ್ ಹೋಗುತ್ತೆ ಅಂತ ಗೊತ್ತು ಇವ್ರಿಗೆ, ಅಷ್ಟೇ ಹೊರತು ಏನು ಗೊತ್ತಿಲ್ಲ ಪುಣ್ಯ ಶೇರು ಹೋಗುತ್ತೆ ಅಂತ ಗೊತ್ತಿರಬೇಕು. ಬ್ರಹ್ಮವಿದಾಪ್ನು ಅದು ಹೇಳಬೇಕು ಮೇಲೆ ಅವನು, ನೀನು ತಪ್ಪು ಮಾಡಿದ ಪಾಪ ನಮಗೂ ಬರುತ್ತೆ ಹುಷಾರು ಅಂತ ಹೇಳಬೇಕು. ಲಂಚ ಬರುತ್ತೆ ಅಂತ ಹೇಳಬಾರ್ದು, ನೀನು ಮಾಡಿದ ಪಾಪ ನಮಗೆ ಬರುತ್ತೆ ಗೊತ್ತಾಯ್ತಾ, ಅನ್ಯಾಯ ಮಾಡಬಾರ್ದು ಅಂತ ಹೇಳು. ಅವ ಸರಿ ಹೋಗು. ಎಲ್ಲ ಕಡೆ ಎಚ್ಚರ ಇದ್ದರೆ ಮೋಸ ಯಾರು ಮಾಡೋ ಚಾನ್ಸಸ್ಸೇ ಬರೋದೆ. ಬ್ರಹ್ಮವಿದಾಪ್ನೋತಿ ಪರಂ ಇತ್ಯಾದಿ ಫಲಂ ಸ್ವಾಮಿನಾಂ. ಸ್ವಾಮಿನಾಂ ಅಂದರೆ ಪ್ರೇರಕತ್ವೇನ ಸ್ವಾಮಿತ್ವ ತತ್ವಾಭಿಮಾನ ದೇವತೆಗಳಿಗೆ, ಅವರು ಕಂಟ್ರೋಲ್ ಮಾಡೋ ಸಾಮರ್ಥ್ಯ ವಾಯುದೇವರಿಗೆ. ಹೀಗೆಲ್ಲ ಬೇರೆ ಆಗ್ತಾ ಹೋಗುತ್ತೆ. ಮತ್ತೆ ವಾಯು ಇವತ್ತು ಸೂರ್ಯ ಇದ್ದಾನೆ, ಕಣ್ಣಿಗೆ ದೇವತೆ, ಅಭಿಮಾನಿ ದೇವತೆ. ಆದ್ದರಿಂದ ನೋಡೋ ಕೆಲಸ ಏನೇ ಇದ್ದರೂ ಕೂಡ ಅವ್ರಿಗೆ ಶೇರಿದೆ, ಬೇರೆ ಕೆಲಸಕ್ಕಿಲ್ಲ ಅವ್ರಿಗೆ ಶೇರು. ಯಾಕೆ? ರೋಲ್ ಇಲ್ಲ. ಅದೇ ರೀತಿ ನೀರು ಬಿದ್ದು ಕಾಲಿನ ಕೆಲಸ ಬಂತು, ಅದು ಅವ್ರ ರೋಲ್ ಮಾತ್ರ ಶೇರಿದೆ, ಬೇರೆ ಇಲ್ಲ. ಆದರೆ ವಾಯುದೇವರು ಎಲ್ಲದರಲ್ಲೂ ಶೇರಿದೆ. ಯಾತಕ್ಕೆ? ಅವರಿಲ್ಲವ್ರು ಯಾರು ಏನೂ ಮಾಡೋಂಗಿಲ್ಲ. ಆದ್ದರಿಂದ ಏನೇ ಪ್ರತಿಯೊಬ್ಬರು ಪುಣ್ಯ ವಾರಿಗೆ ಹೋಗೋದು. ಆದ್ದರಿಂದ ಅವರು ಪೂರ್ಣಾನಂದ ಪ್ರಯತ್ನ, ಆನಂದ ತೀರ್ಥ ಪರಾನಂದ ಬರೋದು. ಅವ್ರ ಸೇರಿ ಯಾರಿಗೂ ಸಿಗೋದು. ಪ್ರತಿಯೊಬ್ಬರು ಅವ್ರ ಮೂಲಕನೇ ಸಬ್ಮಿಟ್ ಮಾಡಬೇಕು. ಡೈರೆಕ್ಟ್ ಸಬ್ಮಿಟ್ ಡೆಲಿವರಿ ತೊಗೋಬೇಕಾದ್ರೆ ಹಾಗೆ ತೊಗೋಬೇಕು, ಸಬ್ಮಿಟ್ ಮಾಡೋದು ಹಾಗೆ ಮಾಡಬೇಕು. ಇದು ನಿಯಮ. ದೇವರಿಗೆ ಬರುತ್ತೆ ಅಂತ ಕೇಳಬಾರ್ದು. ಓನರ್ ದೇವರು, ಓನರಿಗೆ ಪ್ರಾಫಿಟ್ ಪ್ರಶ್ನೆ ಇಲ್ಲ, ದೇವರಿಗೆ ಪ್ರಾಫಿಟ್ ಪ್ರಶ್ನೆನೂ ಇಲ್ಲ. ಪೂರ್ಣನಾದ್ರಿಂದ ಎರಡೂ ಇಲ್ಲ. ಹಾಂ, ಎಷ್ಟು ಬರುತ್ತಾ ನೀವು ಲೆಕ್ಕ ಇಟ್ಬೇಡಿ, ಎಷ್ಟು ಬರುತ್ತೆ ನಿಮಗೆ? ಭಾರಿ ಕಡಿಮೆ ಆಗ್ಬಿಡಿ, ಫುಲ್ ಬರೋದೇ ಇಲ್ಲ. ಈಗ ಸಂಬಳದಲ್ಲೇ ಇನ್ಕಮ್ ಟ್ಯಾಕ್ಸ್ ಬೇರೆ ಹೋಗುತ್ತೆ, ಅದರಲ್ಲಿ ಫುಲ್ ಬರೋದಿಲ್ಲ. ನೆಟ್ ಬೇರೆ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ. ಗ್ರಾಸ್ ಬೇರೆ ನೆಟ್ ಬೇರೆ. ನಮ್ಮದಲ್ಲಿ ಗ್ರಾಸ್ ನೆಟ್ ತೊಗೊಂಡ್ಬಿಟ್ರೆ ಸಿಕ್ಕಾಬಟ್ಟೆ ಕಡಿಮೆ ಇರುತ್ತೆ. ನಾವು ಭಾರಿ ಮಾಡಿ ಅನ್ಕೊಬಾರ್ದಾಗ ಇವು ಲೆಕ್ಕ ಏನಾಗ್ತಾನೆ ಗೊತ್ತಾ? ಒಂದು ಯಾವುದೋ ಪುಸ್ತಕ ತಂದ ₹100 ಮಾರಿಬಿಟ್ಟ. ₹100 ಬಂದಿಲ್ಲ ಅವನಿಗೆ. ₹100 ಪುಸ್ತಕ ತಂದಿದ್ದಾನೆ, ಬೇರೆ ಕಡೆ ಕೊಟ್ಟವನಿಗೆ ₹80 ಕೊಟ್ಟು ತಂದಿದ್ದಾನೆ. ಅವನಿಗೆ ₹20 ಅಷ್ಟೇ ಬಂದಿದ್ದ ಅವನಿಗೆ, ಗೊತ್ತಾಯ್ತಾ? ಇನ್ನೊಬ್ಬರಿಗೆ ಬಂದರೆ ಅದು ಹೋಗ್ಬಿಡುತ್ತೆ ಆಮೇಲೆ. ಅದಕ್ಕೆ ನಮ್ಮ ಜೀವನದಲ್ಲಿ ಪ್ರತಿ ಕರ್ಮಕ್ಕೂ ಕೂಡ ಫುಲ್ ಫಲ ಅವರಿಗೆ ಪಾರ್ವನೇ ಆಗಲಿ ಪುಣ್ಯನೇ ಆಗಲಿ ಫುಲ್ ಬರೋದೇ ಇಲ್ಲ, ಗೊತ್ತಾಯ್ತಾ? ಶೇರ್ ಮಾತ್ರ. ಎಲ್ಲಿ ಇದು ಹೆಚ್ಚು ಬರೀ ಅಲ್ಲ, ಯತಿ ಪ್ರಾಣಬೇಕಾಗಿ ಇಲ್ಲೇನೇ ಹೇಳ್ತಾರಲ್ಲ, ಅಲ್ಲಿಗೆ ಹೋಗಬೇಕಾಗಿಲ್ಲ. ಅದು ಯತಿಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರ ಹೇಳ್ತಾರೆ, ಉಳಿದಲ್ಲ. ಯದು ಕಿಂಚೇಮ ಪ್ರಜಾ ಶುಭಂ ಆಚರಂತಿ ದೇವಾಯೇವ ತದಾಚರಂತಿ ಯದು ಕಿಂ. ಅದಕ್ಕೆ ನಾವು ಎಲ್ಲ ದೇವರ ಅನುಗ್ರಹ, ಅವ್ರ ಅನುಗ್ರಹ ಮಾಡಿಸಿದ್ರು ಅಂತ ಹೇಳಬೇಕು. ಯಾರೋ ಕಾರ್ಯ ಕರ್ಕೊಂಡು ಹೋಗ್ತಾರೆ ತಿರುಪತಿಗೆ, ಕರ್ಕೊಂಡೋಗಿ ಜ್ಞಾಪಕ ಮಾಡ್ಕೊತೀರ ಇಲ್ವಾ? ಆ ಟೈಪ್ ಅವ್ರಿಗೆ ಶೇರಿದ್ದೇ ಇದೆ. ಆಗ ಇವರು ಹಾಗೆ ಮಾಡಿದ್ದು, ಒಳಗಿಂದ ಕರ್ಕೊಂಡು ಹೋಗ್ತಾರೆ, ಹೊರಗಿಂದ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇವರಿಗಿಂತ ಅವರೊಳಗೆ ಕೆಲಸ ಮಾಡ್ತಾರೆ ಅವರೇ. ಈ ಮತ್ತೆ ಅಲ್ಲಿಂದ ಶೇರ್ ಬರುತ್ತೆ, ಇಲ್ಲಿಂದ ಶೇರ್ ಬರುತ್ತೆ. ದೇವಾ ಪ್ರಜಾ ವಿಜಾನತೆ ದೇವಾ ಏವ ತದ್ವಿಜಾನತೆ ದೇವಾನಾಭಿ ತದ್ಭವತಿ ಸ್ವಾಮೀ ಫಲಮಶ್ನುತೆ ನ ಅಸ್ವಾಮಿ ಕರ್ಮ ಕುರ್ವಾಣ ಇತಿ ಮಾಧ್ಯಂದಿನಾಯನ ಶ್ರುತೇ ಇತಿ ಆತ್ರೇಯೋ ಮನ್ಯತೆ. ಎಲ್ಲ ಮುಗಿದ ಮೇಲೆ ಏನು ಮಾಡ್ತಾರೆ? ಊಟ ಎಲ್ಲ ಮುಗಿದ್ರೆ ಸೇವಾಕರ್ತರಿಗೆ ಅಂತೇಳಿ ದ್ವಂದು ಕೊಡ್ತಾರೆ, ಫಲಗೆಲ್ಲ ಕೊಡ್ತಾರೆ. ಬೇರೆಯವ್ರಿಗೆ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ? ಸರ್ವ ಸೇವೆ ಮಾಡಿಸೋರಿಗೆ ಬೇರೆ ಫಸ್ಟ್ ಪ್ರಿಫರೆನ್ಸ್. ಒಂದೊಂದು ಪಂಚಾಭರ್ತಾಭಿಷೇಕ ಮಾಡೋದು ಒಂದೊಂದಕ್ಕೆ ಬರುತ್ತೆ. ಇವು ಊಟ ಮಾಡಿಸೋರು ಜನ ಇಲ್ಲ, ಊಟ ಮಾಡಿದ್ದಾರೆ ಸಾಕಂತ ಕಳಿಸ್ತಾರೆ ಅಷ್ಟೇ. ಆ ದೃಷ್ಟಿಯಿಂದ ನಮಗೆ ಬರೋದೆಲ್ಲ ಆ ಲೆವೆಲ್ ಊಟ ಮಾಡೋಕೆ ಬಿಟ್ಟರೆ ಅಷ್ಟೇ. ನಾವು ಏನಲ್ಲ ಇನ್ನೊಬ್ಬರಿಗೆ ಮಾಡಿಸೋದಿಲ್ಲ. ಅದೇ ರಾಯರು ಹೇಳ್ತಾರೆ, ಕರಿಷ್ಯೆ ಕಾರಯಿಷ್ಯೆ ಚ. ಸಂಧ್ಯಾ ಆಡೋದು ಅಂತ ಹೇಳಿಬಿಟ್ಟ, ಮಾಡಿದ. ಸಂಧ್ಯಾನೇ ಹೇಳ್ಕೊಟ್ಟಿಲ್ಲ, ಸಂಧ್ಯಾನೇ ಮಾಡು ಅಂತ ಹೇಳಿದ. ಅವ್ನು ಕಷ್ಟಪಟ್ಟು ಕಲ್ತ್ಬಿಟ್ಟ. ಅವ್ನು ಮಾಡೋವರೆಗೆ ಒಂದು ಕಮಿಷನ್ ಬರ್ತಾನೆ ಇರ್ತದೆ. LIC ತೊಗೋತಾರಲ್ಲ, ಒಂದು ಸ್ಟೇಜಲ್ಲಿ ಸ್ಟಾಪ್ ಆಗುತ್ತೆ, ಯಾವ ಸ್ಟೇಜಲ್ಲೂ ಸ್ಟಾಪ್ ಆಗಲ್ಲ, ಬರ್ತಾನೆ ಇರುತ್ತೆ. ಮುಂದೆ ಬೆಳೀತಾ ಹೋಗುತ್ತೆ. ಮತ್ತೆ ಅದು ಇನ್ನೊಬ್ರಿಗೆ ಯಾರಿಗೋ ಹೇಳಿದ, ಆಶೀರ್ವತ್ತೆ ಹೊರಗೆ ಬರ್ತೇವರಿಗೆ. ಅವನು ಮತ್ತೊಬ್ಬರಿಗೆ ಹೇಳಿದ, ಅದು ಬರೋದು. ನಮಗೆ ಅದು ಗೊತ್ತಿಲ್ಲ, ಅದು ಬಿಡಿಸೋದು ಗೊತ್ತವೆ. ಬಿಡಿಸೋ ಶೇರ್ ತೊಗೋತಾರೆ ಹೊರತು ಮಾಡೋ ಶೇರ್ ತೊಗೊಳೋದಿಲ್ಲ. ನಾವು ಮಾಡ್ತೀವೋ ಬಿಡ್ತೀವೋ ಮಾಡಪ್ಪ ಅಂಥೇಳಿ ಇವತ್ತು ದಿವಸ ಅವ್ನು ಆಗ್ತಂತೇಳಿ ಒಂದು ದಿವ್ಸ ಮಾಡಿಬಿಡ್ತಾರೋ, ಅವಾಗ ಪುಣ್ಯ ಶುರುವಾಗಿ ಬರ್ಲಿಕ್ಕೋಸ್ಕರ. ಇವರು ಏಜೆಂಟ್ ಗಂಟು ಬಿಡ್ತಾರಲ್ಲ, ಹಾಗೆ ಮಾಡಿಸಿ ಅಂತ ಕುತ್ಕೊಂಡ್ಬಿಡ್ತಾರೆ ಬಂದು. ಆ ರೀತಿ ಸಂಧಾನ ಮಾಡೋದು ಹೇಳಿ 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 ಪುಣ್ಯ ಕಟ್ಕೋಬೇಕು. ನಾವು ಎಷ್ಟು ಮಾಡಿದರೂ ಕೂಡ ಒಂದು ಸಂಧಾನ ಮಾಡೋದು. ಎಷ್ಟು ಮಾಡ್ತೀವಿ ನಾವೀಗ? ನಮ್ಮದು ಒಂದು ಮಾಡ್ತೇವೆ ಅಷ್ಟೇ, ಎಲ್ಲ ಮಾಡೋಕ್ಕೆ ಬರೋದಿಲ್ಲ. 1000 ಜನಕ್ಕೆ ಮಾಡಿಸ್ಬೋದು ನಾವು. ಆ ರೀತಿ ಮಾಡಿ ಎಲ್ಲ ಸಾಧನೆ ಆಗಿಬಿಡ, ಎಲ್ಲರದ್ದು ಆಗಿಬಿಡುತ್ತೆ. ಅದು ನಾವು ಹಾಗೆ ಮಾಡೋದಿಲ್ಲ, ನಾವೇ ಬಿಟ್ಬಿಡ್ತೀವಿ, ಅವ್ರು ಹೇಳೋದಿಲ್ಲ. ಆದ್ದರಿಂದ ಒಳ್ಳೆ ಅವಕಾಶ ಕಳ್ಕೊಂಡ್ಬಿಡ್ತೀವಿ ನಾವೇ. ವೆರಿ ಸಿಂಪಲ್.
ಮನೆಯೊಳಗೆ ತುಂಬ ಇಬ್ಬರಿದ್ದಾರೆ ಅಂತ ತಿಳ್ಕೊಬೋಣ. ಅವರಿಗೆ ಹೇಳ್ತೀರಿ ಮಾಡು ಅಂತೇಳಿ ಅವ್ನು ಮಾಡ್ತಾನೆ. ಅಷ್ಟೊತ್ತು ಗ್ಯಾರಂಟಿ ಬರೋದಾಯ್ತಾ ಒಂದು ತುಂಬ ಜನ ಕೇಳಿಬಿಟ್ಟು ಭಾರಿ ಬರುತ್ತೆ. ಈ ಕಾನ್ಸೆಪ್ಟ್ ಸಾಧನೆ ಮಾಡೋಕ್ಕೆ ಇವೆಲ್ಲ ಬೇಕಿದೆ. ಸಾಧನೆ ಒಳ್ಳೇದು ಮಾಡಲೇಬೇಕು ಎಂಬುದಕ್ಕೂ ಹಾಗೆ ವಿಘ್ನ ಮಾಡಿಬಿಟ್ಟ ಅಂತ ತಿಳ್ಕೊಬೇಡ. ಅಷ್ಟೇ ಬಲ್ಲ ಶುರುವಾಗುತ್ತೆ, ಮತ್ತೆ ಪಾಪ ಮಾಡೋದ ಅಂತ ಶುರುವಾಗುತ್ತೆ. ಅದಕ್ಕೆ ಎಂದೂ ಪಾಪ ಕೆಲಸ ಮಾಡಲೇ ಕೊಡೋದು. ಮಾಡೋರು ಒಳ್ಳೇದು ಮಾಡಿದ್ರೆ ಎನ್ಕರೇಜ್ ಮಾಡಬೇಕು. ಪಾಪ ಮಾಡ್ತಿದ್ದ ನೋಡಿದ್ರು ಪಾಪ ಬರುತ್ತೆ. ಮತ್ತೆ ಏನು ಮಾಡಬೇಕಾಗ ಫಸ್ಟ್ ಅವನಿಗೆ ಮಾಡಬೇಡ ಅಂತ ಹೇಳಬೇಕು. ಶಕ್ತಿ ಇದ್ದರೆ ಹೊಡಿಬೇಕು, ಇಲ್ಲದೆ ಹೋದರೆ ಹೇಳಬೇಕು, ಇಲ್ಲ ಕಂಪ್ಲೇಂಟ್ ಕೊಡಬೇಕು. ಅದು ಇಲ್ಲ ಪಾಪಿಷ್ಟ ಏನು ಮಾಡೋಕ್ಕಾಗುತ್ತೆ, ನಾವು ಒಪ್ಪಿಲ್ಲ ಅದನ್ನು. ಆ ಥರ ಇರಬೇಕು. ಹೊಡೆದ ನೋಡಿದೆ ಎಷ್ಟು ಕಿತ್ತು ನಮಗೊಂದು ಇಷ್ಟು ಕೊಡೋ ಹಾಗೆಲ್ಲ ಕೇಳಬಾರ್ದು. ಯಾಕಂದ್ರೆ ಮತ್ತೆ ಶೇರ್ ಮಾಡ್ತಾರೆ, ಕೊಟ್ಟರೆ ನಮಗೆ ಬೇಕಿಲ್ಲ, ಅದು ಕಳ್ಳಮಾಲು ಬೇಕಿಲ್ಲ. ಅದು ಅದನ್ನ ಹೇಳ್ತಾರೆ. ಇದೊಂದು ಕೂಡ ನಿಷಿದ್ಧವಾದ ರೀತಿಯಲ್ಲಿ ಸಂಪಾದನೆ ಮಾಡಿದರೆ ಅದು ಕೊಟ್ಟು ಸ್ವೀಕಾರ ಮಾಡಬೇಡಿ ಅಂತ ಹೇಳ್ತಾರೆ. ನಮಗೆ ಗೊತ್ತಿದ್ದರೆ ಇಲ್ಲದವ್ರು ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಕೊಡ್ತಾ ಇದ್ದು ಬಾಳೆಹಣ್ಣು ಎಲ್ಲ ಕದ್ದು ಬಾಳೆಹಣ್ಣು ತಂದು ನೈವೇದ್ಯಕ್ಕೆ ಏನು ಮಾಡಬೇಕಾಗ, ಅದಕ್ಕೆ ಸರಿಯಾದ ತಂದಿದ್ದಾನ ನೋಡಬೇಕದ. ಕಸ ಎಂಜಿನ್ ಮಾಡಿ ತಂದುಬಿಟ್ಟು 2 ತಾನು ತಿಂದ 6 ತಂದಿಟ್ಟ, ಅದು ಮುಚ್ಚಿಷ್ಟ ಆಯಿತು, ಅದು ಕೊಡೋಗಿಲ್ಲ, ಶೇಷ ಕೊಡಬಾರ್ದು. ಅದಕ್ಕೆ ಕಂಡವ್ರು ಬಿಟ್ಟಿದ್ದರೆ ದೇವ್ರ ನೈವೇದ್ಯ ಕೆಡ್ಲಕ್ಕೆ ಹೋಗಬಾರ್ದು. ಅದು ಶುದ್ಧವಾಗಿ ಕೊಟ್ಟಿದ್ದಾರೆ ಅಂತ ಗೊತ್ತಿದ್ದರೆ ಮಾತ್ರ ಸಾಧ್ಯ. ಅದು ಇಸ್ಕೊಳ್ಳೋದ್ರೆ ಸಮಸ್ಯೆನೇ ಬರೋದಿಲ್ವಲ್ಲ. ಆದಷ್ಟು ನಾವು ಇಸ್ಕೊಳ್ಳೋದ್ರೆ ಪುಣ್ಯ ಹಾಗೆ ಉಳಿತಾ ಬರುತ್ತೆ. ಖರ್ಚು ಮಾಡ್ಲಿಕ್ಕೆ ಹೋಗಬಾರ್ದು ಪುಣ್ಯನ. ಯಾಕೆ ದುಡ್ಡು ಹೇಗೋ ಹಾಗೆ ಆದಷ್ಟು ನಾವು ಧನ ಸೇವೆ ಮಾಡಿದಾಗ ಜ್ಞಾನ ಸೇವೆ ಮಾಡಬೇಕು, ಪುಣ್ಯನೂ ಸೇವೆ ಮಾಡಬೇಕು. ದೊಡ್ಡ ಧನ ಅದು. ಒಟ್ಟಿನ ಮೇಲೆ ನಮ್ಮ ರೋಲ್ ಇಲ್ಲದೆ ಹೋದರೆ ಪುಣ್ಯ ಬರೋದಿಲ್ಲ ಅಷ್ಟೇ. ನಮ್ಮ ರೋಲ್ ಇಲ್ಲೇ ಇಲ್ಲ. ಪುಣ್ಯ ಹೇಗೆ ಬರುತ್ತೆ, ನಾವು ಯಾರ್ದೋ ಮಾಡಿ ನಮಗೆ ಹೇಗೆ ಬರುತ್ತೆ ಪುಣ್ಯ? ಒಂದು ರೋಲ್ ಇರಬೇಕು ಕೊನೆ ಪಕ್ಷ. ಯಾರೋ ಮನೆಗೆ ಬಂದರು, ಪಾಪ ಮನೇಲಿ ಏನು ವ್ಯವಸ್ಥೆ ಇಲ್ಲ, ಮಠಕ್ಕೆ ಹೋಗಿ ಅಂತ ಕಳಿಸ್ಕೊಟ್ಟು ಅಲ್ಲಿ ಒಳ್ಳೆ ಊಟ ಹಾಕಿದ್ರು, ಇವನಿಗೆ ಶೇರ್ ಇದೆ, ಕಳಿಸ್ಕೊಟ್ರೆ ಶೇರ್ ಬಂತೀವಿ. ಅವರು ಹೇಳ್ತಾರೆ, ಅವ್ರು ಹೇಳಿದ್ರು ನೋಡಿದ್ರು ಗೊತ್ತಾಗ್ತಿರ್ಲಿಲ್ಲ ನಮಗೆ ಅಂತ ಹೇಳ್ತಾರೋ ಇಲ್ವೋ? ಆ ಭಾಗ ಅಂದರೆ ಪುಣ್ಯ ಮಾಡೋದು ಯಾವ ಸ್ಟೇಜಲ್ಲಿ ಬೇಕಾದ್ರೂ ಮಾಡ್ಬೋದು ನಾವು, ಪಾಪರು ಯಾವ ಸ್ಟೇಜಲ್ಲಿ ಬೇಕಾದ್ರೂ ಮಾಡ್ಬೋದು. ಅದನ್ನು ನಾವು ಹೇಗೆ ಉಪಯೋಗಿಸಿರ್ತೇವೆ ಅಂತ ಅದಕ್ಕೆ ಸಾಧನೆ ಅಂತ ಕರಿ. ಸರಿಯಾದ ಸಾಧನೆ ಮಾಡಬೇಕಾದ್ರೆ ನಮಗೆ ದಿವಸಕ್ಕೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಗೊತ್ತಾ ನಿಮಗೆ? ಸಿಗ್ತಾನೆ ಇರುತ್ತೆ ಎವ್ರಿ ಟೈಮ್. ಈಚ್ ಆ್ಯಂಡ್ ಎವ್ರಿ ಟೈಮ್ ಏನಿದೆ ನಮಗೆ ಅವಕಾಶ ಬರುತ್ತೆ. ನಾವು 90% ಕಳ್ಕೊಂಡ್ಬಿಡ್ತೇವೆ ಅಷ್ಟೇ. ನಾವು ಏನು ಮಾಡಬಹುದು ನೋಡಿಬಿಟ್ಟು ಸುಖವಾಗಿ ಪುಣ್ಯ ಸಂಪಾದನೆ ಮಾಡಬಹುದು. ಇತಿ ಮಾಧ್ಯಂದಿನಾಯನ ಶ್ರುತೇ ಇತ್ಯಾತ್ರೇಯೋ ಮನ್ಯತೆ. ಈಗ ಆತ್ರೇಯರು ಅಂತ ವೇದವ್ಯಾಸರ ಶಿಷ್ಯರು ಅವ್ರು ಹೇಳ್ತಾ ಇದ್ದಾರೆ. ಉಳಿದೇನೆ ತಿಳ್ಕೊಂಡ್ಬಿಟ್ರೆ ಉಳಿದವರು ತಪ್ಪು ಹೇಳ್ತಾರೆ ಅಂತ ಬರೆದ್ಬಿಟ್ಟು ಬೇರೆಯವರೆಲ್ಲ ಆಚಾರ ಭಾಗ ಒಂದು ಭಾಗ ಹೇಳಿದ್ದಾರೆ. ಇನ್ನೊಬ್ಬರು ಮತ್ತೊಬ್ಬರು ಹೇಳ್ತಾರೆ, ಈಗ ಓಂ ಆರ್ತ್ವಿಜ್ಯಮಿತಿ ಔಡಲೋಮಿಹಿ ತಸ್ಮೈ ಪರಿಕ್ರಿಯತೆ ಓಂ. ಯಜ್ಞ ಮಾಡಿಸಿದ್ರಿ, ಈಗ ಯಾರಿಗಪ್ಪ ಬರುತ್ತೆ ಪುಣ್ಯ ಅಂತ ಹೋಮ ಹನುಮಾರ ಮಾಡಿಸ್ಬಿಟ್ರು. ಪೂರ್ತಿ ಪುಣ್ಯ ಯಾರಿಗೆ ಬರುತ್ತೆ? ಅದು ರೂಲ್ಡ್ ಔಟ್. ಪೂರ್ತಿ ಪುಣ್ಯ ಯಾರಿಗೂ ಬರೋದೇ ಇಲ್ಲ. ಮ್ಯಾಕ್ಸಿಮಮ್ ಶೇರ್ ಎಷ್ಟು ಬರುತ್ತೆ ಅಂತ ಕೇಳಿದರೆ ಯಜಮಾನ, ಜಾಗ ತೊಗೊಂಡವನವನು, ಖರ್ಚು ಮಾಡಿದವನು, ಎಲ್ಲ ಮಾಡಿದವನು ಅವನು, ಇವರೆಲ್ಲ ಕಾಣಿಕೆ ಕೊಟ್ಟವನವನು. ಸೊ ನ್ಯಾಚುರಲಿ ಯಾರಿಗೆ ಜಾಸ್ತಿ ಬರುತ್ತೆ? ಈಗ ಅವನಿಗೆ ಬರುತ್ತೆ. ಗೊತ್ತಾಯ್ತಾ? ಅವರಿಂದ ಉಳಿದವ್ರು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಪುರೋಹಿತರು ಬಂದಿರ್ತಾರೆ ಮೇನು, ಅವ್ರ ಕೈ ಕೊಟ್ಟು ಉಳಿದ್ರೆಲ್ಲ ಅವ್ರು ಕೊಟ್ಟು ಬಿಡ್ತಾರೆ ಎಷ್ಟೆಷ್ಟು ಕೊಡಬೇಕು ಅಂತೇಳಿ. ಅವ್ರಿಗೆ ಗೊತ್ತಿರುತ್ತೆ ಯಾರ ರೋಲ್ ಎಷ್ಟು ಅಂತೇಳಿ. ಅದಕ್ಕೆ ಅವ್ರು ಹಾಗೆ ಹೇಳ್ತಾರೆ, ಋತ್ಯುಕ್ಗಳಿಗೆ ಬರುತ್ತೆ ಅಂತ ಅರ್ಥ. ಸತ್ರ ಯಾಗೇಶು ಋತ್ಯುಜಾಮಪಿ ಫಲದರ್ಶನಾದಲ್ಪಂ ಫಲಂ ಪ್ರಜಾನಾಮಪಿ ಭವತೀತಿ ಔಡಲೋಮಿರ್ಮನ್ಯತೆ ತದರ್ಥಂ ದೇವೈಹಿ ಕ್ರಿಯಮಾಣತ್ವ. ಸ್ವಲ್ಪ ಫಲ ಅವರಿಗೂ ಬರುತ್ತೆ ಅಂತ ಅದು ಸರಿಯಾತೆ. ಮತ್ತೊಬ್ಬರು ಹೇಳ್ತಾರೆ, ಸಹಕಾರ್ಯಾಂತರ ವಿಧಿ ಪಕ್ಷೇಣ ತೃತೀಯಂ ತದ್ವತೋ ವಿದ್ಯಾಧಿಪತ್ ಓ. ಮತ್ತೆ ಹೇಳ್ತಾರೆ ತೃತೀಯ ಸ್ವಪಕ್ಷ. ಈಗ ತಾವು ಹೇಳ್ತಾರೆ ವೇದವ್ಯಾಸದೇವರು ಏನಂದರೆ ಇವೆಲ್ಲ ಸರಿ ಇದೆ, ಅದು ಸರಿ ಇದೆ, ಎಲ್ಲ ಸರಿ ಇದೆ. ಅವ್ರ ರೋಲ್ ಎಷ್ಟಿದೆ ಅಷ್ಟು ಬರುತ್ತೆ. ಯಾವುದ್ರಲ್ಲಿ ತೊಗೊಂಡ್ರು ಕೂಡ ಯಜಮಾನ ಇದ್ದಾನೆ ಅಂತ ತಿಳ್ಕೊಬೇಡ. ಯಜಮಾನ ಪವಮಾನ ತನಗೆ ಬಾಯಿ ಬರುತ್ತೆ ಫಸ್ಟ್ ಕ್ಲಾಸಾಗಿ. ಹೋಮ ತಾನು ಮಂತ್ರನೇ ಹೇಳ್ತಾ ಇರ್ತಾನೆ, ಅವ್ನ ಫಲ ಭಾರಿ ಜಾಸ್ತಿ ಬರುತ್ತೆ ಅವ್ರಿಗೆ. ಇವ್ನು ಸುಮ್ಮನೆ ನೋಡ್ತಾ ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಅವ್ರು ಹೋಮ ಹಾಕೋ ಅವಾಗ ಹೋಗೋದು ಮತ್ತೆ ನೋಡ್ತಾ ಕೊಡೋರು. ಇವ್ನು ಎಷ್ಟು ಪುಣ್ಯ ಬರ್ಬೋದು. ಅವ್ರು ಮಾಡಿಸೋರು ಹೇಳ್ತಾ ಕೂತಿರ್ತಾರೆ, ಅವರ ದಿನ ಹಾಕಿ ನೋಡ್ತಿರ್ತಾರೆ. ಯಾರಿಗೆ ಪುಣ್ಯ ಬರಬೇಕಿದ್ರಲ್ಲಿ ಇಲ್ಲ. ಅದರಲ್ಲಿ ಇನ್ನೂ ಅಲ್ಲಿ ಕೆಲವರು ಸುಮ್ಮನೆ ಕೈ ಮಕ್ಕಳು ಸುಮ್ಮನೆ ಗಮನ ಕೊಟ್ಟು ಬಂತು ಅರ್ಥ ಆಗಲ್ಲ ಅವರಿಗೆ. ಶ್ರದ್ಧೆಯಿಂದ ಕೇಳ್ತಾರೆ, ಅವ್ರಿಗೆ ಕೇಳಿದ ಪುಣ್ಯ ಬರುತ್ತೆ. ಯಾವುದು ಶ್ರವಣದ ಪುಣ್ಯ. ಅರ್ಥ ಮಾಡ್ಕೊಂಡು ಕೇಳ್ತಾರೆ, ಪುಣ್ಯ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಈಗ ನಮ್ಮ ಲೆಕ್ಕಕ್ಕೆ ಆಡಿಟರ್ ಹೋಗ್ತೇವೆ ನಾವೀಗ. ನಮಗೆ ಕೋಟ್ಯಂತರ ಸಂಬಳ ಏನಿರೋದಿಲ್ಲ. ಅಂಥದ್ದು ಆಡಿಟರ್ ಬೇಕು ಅಂದಮೇಲೆ ದಿನದ ಯಾಕೆ ಯಾರು ಇಡ್ತಾರೆ ಅದನ್ನೆಲ್ಲ ಆ ಲೆಕ್ಕ ದೇವತೆಗಳು ವ್ಯವಸ್ಥೆ ಮಾಡಿದ್ದಾರೆ, ಇಡ್ತಾರೆ. ಯಾವುದು ಕೊಡಬೇಕು ಅದು ಕೊಡ್ತಾರೆ ಅಷ್ಟೇ. ಗೊತ್ತಾಯ್ತಾ? ನಿಮ್ಮಲ್ಲಿ ನಿಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಚೆಕ್ ವಾಪಸ್ ಬರುತ್ತಲ್ಲ, ಯಾರಿಗೂ ಪುಣ್ಯ ಇಲ್ಲ ಕೊಡ್ಲಿಕ್ಕೆ ಅವನ ಹತ್ರ ಇದ್ರೆ ಕೊಡ್ತಾರೆ, ಇಲ್ಲದ್ರೆ ಕೊಡೋದಿಲ್ಲ. ಕಂಡವ್ರ ಆಶೀರ್ವಾದ ಫಲ ಯಾಕೆ ಬರೋದಿಲ್ಲ? ಅವರ ಹತ್ರ ಪುಣ್ಯ ಇಲ್ಲ. ಫಸ್ಟ್ ಪುಣ್ಯ ಇದ್ದರೆ ಬರೋದು. ಮಾಡಿಸಿದ್ದಕ್ಕೂ ಬರುತ್ತೆ, ಸರಿಯಾಗಿ ಮಾಡಿಸಿದ್ರೆ ಯಾರಿಗೆ. ಅದಕ್ಕೆ ಎಲ್ಲದರ ಜೊತೆಗೆ ಪುಣ್ಯ ಕಾಮನ್ ಆಗಿ ಬರುತ್ತೆ. ಯಾವಾಗ ಬರೋದಿಲ್ಲ ಗೊತ್ತಾ ಅವ್ರಿಗೆ?
ಮೋಸ ಭಗವಾನ ಹೇಳೇ ಇಲ್ಲ ಅವನು, ಏನೋ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಅವರೆಲ್ಲ ಯಾರೋ ತಮಾಷೆಗೆ ಹಾಕಿದ್ರು. ನ್ಯಾಷನಲ್ ಆ್ಯಂಥಮ್ ಹೇಳ್ಬಿಟ್ಟಿದ್ದಾರೆ ಅವ್ರ ಕೈ, ಹಳ್ಳಿ ಒಳಗೆ ಹೋಗಿದ್ದಾರೆ, ಆ ನ್ಯಾಷನಲ್ ಆ್ಯಂಥಮ್ ಮೇಲೆ ಹೋಗಿ ಮಾಡಿಸ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ಇದೆ, ಯಾರೋ ಬರೆದಿರೋದಿದೆ, ಆ್ಯಕ್ಚುಲಿ ಅಥೆಂಟಿಕ್ ಅದು. ಅವ್ನಿಗೆ ಗೊತ್ತಿಲ್ಲ, ಆ ಕೈ ಮಕ್ಕಳು ಕೇಳ್ತಾ ಕೂತಿದ್ದಾರೆ ಅಷ್ಟೇ ಅವ್ರು. ಅದು ಎಷ್ಟು ಮೋಸ ಮಾಡಿದ ಪಾಪ ಅವರು, ಪುಣ್ಯದ ಹೆಸರೇ ಬರೋದಿಲ್ಲ ಅದು. ಬಟ್ ಒಳ್ಳೆ ಪುಣ್ಯ ಅವ್ನು ಹೇಳ್ತಾನೆ, ಎಷ್ಟಾರು ಕೊಡಿ, ನನಗೆ ದೊಡ್ಡ ಪ್ರಶ್ನೆ ಇಲ್ಲ, ಒಳ್ಳೆ ಅವಕಾಶ ಸಿಕ್ಕಿದೆ ನನಗೆ ಭಕ್ತಿಯಿಂದ ಹೇಳ್ತಾನೆ ಪುರೋಹಿತ, ಭಾರಿ ಪುಣ್ಯ ಬರುತ್ತೆ. ಇವತ್ತು ಮೋಸ ಮಾಡಿದರೆ ಪುಣ್ಯ ಎಲ್ಲ ಪಾಪನೇ ಬರುತ್ತೆ, ನಾಯಿ ಜನ್ಮ ಬರುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಕೆಟ್ಟದಾಗ ಪೌರೋಹಿತ ಮಾಡಿದ್ರೆ ನಾಯಿ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಇವತ್ತು ಅದೆಲ್ಲ ಯೋಚನೆ ಮಾಡಬೇಕು. ಮತ್ತು ಅಯೋಗ್ಯರ ಕೈಲಿ ಮಾಡಿಸ್ಬಾರ್ದು. ಮತ್ತೆ ಸಂಧ್ಯಾನ ಕೂಡ ಮಾಡೋದಿಲ್ಲ ಅವನು, ಗಾಯತ್ರಿ ಕೂಡ ಮಾಡಿಲ್ಲ, ಅವನಿಗೆ ಗೋಪಿಯನ್ನ ಹಚ್ಕೊಳ್ಳೋಕ್ಕೂ ಬರೋದಿಲ್ಲ. ಅವನು ಮಾಡಿಸಲ್ಲ ಅಂತ ಹೇಳ್ಬಿಡು, ನೀನು ಮಾಡಿ ನನಗೆ ಪಾಪ ಬರುತ್ತೆ, ಮಾಡಿಸಿ ಏನು ಉಪಯೋಗ ಅಂತ ಹೇಳ್ತಾರೆ. ಮಾಡಿಸ್ಬಾರ್ದು. ಇನ್ಮೇಲೆ ಶುರು ಮಾಡು, ಒಳ್ಳೆ ಸ್ಟೇಜ್ ಬಂದರೆ ಮಾಡಿಸ್ತೀರಿ, ಅಷ್ಟು ಇರೋದಿಲ್ಲ. ಇವ್ರು ಹಾಗೆಲ್ಲ ಆಸೆ ಬಿದ್ದು ಏನು ನೀನು ಮಾಡಿ ಹಾಳಾಗು, ಏನಾದರೂ ಮಾಡಿಕೊಂಡು ನಮಗೆ ಕೊಡೋದು ಕೊಟ್ಬಿಡು ಅಂದರೆ ಉಪಯೋಗ ಇಲ್ಲ, ಪಾಪ ಕೊಟ್ಬಿಡ್ತಾರೆ ಅಷ್ಟೇ. ಹಾಗೆಲ್ಲ ತೊಗೊಳ್ಬಾರ್ದು. ಇವೆಲ್ಲ ನಮಗೆ ಗೊತ್ತಾದರೆ ಏನಾಗುತ್ತಾಗ ಪ್ರತಿಯೊಬ್ಬರೂ ಅಲರ್ಟ್ ಆಗಿರ್ತಾರೆ. ಯಾರು ಹೇಳೋರು ಯಾರಿದ್ರೆ, ಓದೋರು ಹೇಳೋರು ಇಲ್ಲೇ ಇಲ್ಲ. ಇದು ಇನ್ಫ್ಯಾಕ್ಟ್ ಓದೋರೇ ಕಡಿಮೆ ಆಗಿಬಿಟ್ಟಿದೆ ಆ ಲೆಕ್ಕದಲ್ಲಿ. ತುಂಬ ಅನ್ಯಾಯ. ಇವೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇವೆಲ್ಲ. ಆಗ ಪ್ರತಿಯೊಬ್ಬರಿಗೂ ಎಚ್ಚರ ಇರೋದು. ಇನ್ನೂ ತುಂಬ ಇದೆ, ಅದು ನಾಳೆ.